ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವೃಷಭ ಲಗ್ನ, ನಿಮಗೆ ಅಂಥದ್ದೊಂದು ಪರಿಪೂರ್ಣ ಇರುತ್ತೆ, ರಾಜರಲ್ಲ. ಇರುತ್ತೆ, ರಾಜನಾಗಿದ್ದರೂ ಪೂರ್ಣ ಸುಖ ನಿಮ್ಮದಲ್ಲ. ವೃಷಭ ಲಗ್ನ ಅಲ್ವಾ, ಷಷ್ಠಾಧಿಪತಿಯು ನಿಮಗೆ ನೀವೇ. ಶುಕ್ರ ಅಲ್ಲಿಂದ ವೃಷಭ ಲಗ್ನಕ್ಕೆ ಷಷ್ಠಾಧಿಪತಿ. ಸೊ ನಿಮ್ಮವರೇ, ನಿಮ್ಮ ಹತ್ತಿರದವರೇ, ನಿಮ್ಮ ಒಂದು ಕಂಟ್ರೋಲ್ಲೆಸ್ ಅಭ್ಯಾಸಗಳಿರಬಹುದು. ಕಂಟ್ರೋಲ್ಲೆಸ್ ಅಭ್ಯಾಸಗಳು, ದುರಭ್ಯಾಸಗಳು, ಮಾತುಗಳು, ವ್ಯವಹಾರಗಳು, ಆ ಅಧಿಕಾರ ಪಟುತ್ವ, ಇದು ಕಂಟ್ರೋಲ್ಲೆಸ್ ಆಗ್ಬಿಡ್ತು ಅಂದ್ರೆ ಅದೇ ನಿಮ್ಮ ನೆಮ್ಮದಿಗೆ ಕೆಡಿಸ್ತಕ್ಕಂಥದ್ದು ಆಗತಕ್ಕಂಥದ್ದಾಗುತ್ತೆ. ಯಾವಾಗ್ಲೂ ಮಾಡಿದಂಥದ್ದು, ಎಲ್ಲಿಗೂ ಯಾವಾಗ್ಲೂ ಮಾಡಿರ್ತಕ್ಕಂಥದ್ದು ಈಗ ಉಕ್ಕಿ ಹೊರಗಡೆ ಬಂದಿದೆ. ತುಳಿದು ಕೆಲವೊಮ್ಮೆ ನಾವು ಇನ್ನೊಬ್ಬರನ್ನ ತುಳಿದು ಬಂದಿರ್ತೇವೆ. ಮಕ್ಕಳ ಒಂದಲ್ಲ ಒಂದು ದಿನ ವಾಪಸ್ ಕೊಡ್ಲೇಬೇಕು. ಇಟ್ ಹ್ಯಾಸ್ ಟು ಗಿವ್ ಬ್ಯಾಕ್. ಕರ್ಮ ಸಿದ್ಧಾಂತದ ಬಗ್ಗೆ ನನಗೆ ತುಂಬಾ ಅಪಾರವಾದ ನಂಬಿಕೆ. ವಿ ಆರ್ ಬಾರ್ನ್ ಟು ಡೂ ಎ ಕರ್ಮ. ಯಾಕಂದ್ರೆ ವೃಷಭ ಲಗ್ನಕ್ಕೆ ಕರ್ಮವೇ ಸ್ಟ್ರಾಂಗ್. ಶನಿ ಧರ್ಮ ಕರ್ಮಾಧಿಪತಿ ವೃಷಭ ಲಗ್ನಕ್ಕೆ ಮಾತ್ರ ಇರತಕ್ಕಂಥ ಒಂದು ಶನಿಯ ಯೋಗ. ಶನಿ ನೈಸರ್ಗಿಕವಾಗಿ ಸ್ವಲ್ಪ ಕಟುಕ, ನ್ಯಾಯವಾದಿ. ಅಲ್ಲಿ ನಿಂತಾಗ ಜಡ್ಜ್ ಅನ್ನೋ ಒಂದು ಸ್ಥಾನಕ್ಕೆ ನಿಂತಾಗ ನನ್ನಮ್ಮ, ನಿನ್ನಮ್ಮ, ನನ್ನ ಗೆಳೆಯ, ನನ್ನ ಶತ್ರು ಇದ್ಯಾವುದೂ ಇಲ್ಲ. ನ್ಯಾಯವೇ ದೇವರು ಅಂತ ನಿಲ್ಲಬೇಕು, ಸತ್ಯವೇ ದೇವರು ಅಂತ ನಿಲ್ಲಬೇಕು. ಅಲ್ಲಿ ಬೇರೆ ಸೆಂಟಿಮೆಂಟ್ಸ್ಗೆಲ್ಲ ಒಳಗಾಗಬಾರದು. ಅಂತ ಒಂದು ವೃಷಭ ಲಗ್ನಕ್ಕೆ ಶನಿ ಲಾಭದಲ್ಲಿ ವಕ್ರವಾಗಿ ದಶಮವನ್ನ ನೋಡುತ್ತಿದ್ದಾನೆ. ಇಟ್ಸ್ ಅ ಬ್ಯೂಟಿಫುಲ್. ನಿಜ ಹೇಳಬೇಕು ಅಂದ್ರೆ ರಾಹುವನ್ನ ನೋಡ್ತಾನೆ. ಲಾಯರು, ಪೊಲೀಸು, ಡಿಗ್ಗಿಂಗು, ಮೈನಿಂಗು, ಆಯಿಲು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು. ರಾಹು ಯಾರ ಸಾರದಲ್ಲಿದ್ದಾನೆ? ಕುಜನ ಸಾರ. ಆ ಕುಜ ಎಲ್ಲಿದ್ದಾನೆ? ನಿಮ್ಮ ಮನೆಯಲ್ಲೇ ಮೃಗಶಿರ ನಕ್ಷತ್ರದಲ್ಲಿದ್ದಾನೆ. ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಸ್ವಲ್ಪ ನೋಡಿಕೊಂಡು ವಿಪರೀತ ಬಲ ಒಂದು ಬಂದು ಬಿಡುತ್ತೆ. ಮುಖ್ಯವಾಗಿ ರಿಯಲ್ ಎಸ್ಟೇಟು, ಪ್ರಾಪರ್ಟಿ. ಇನ್ನೊಂದು ನೋಡಿ, ಮೊನ್ನೆ ಇಲ್ಲೇ ಹೊಸೂರು ಬಾರ್ಡರ್ ಹತ್ರ, ಬೆಂಗಳೂರು ಬಾರ್ಡರ್ ಹತ್ರ ಎಷ್ಟು 200 ಕೋಟಿ ಬಿಲ್ಡಿಂಗು ಹೊಡೆದಾಕಬೇಕು, ಡೆಮಾಲಿಷನ್ ವಾಲುತ್ತಿದೆ ಅನ್ನತಕ್ಕಂಥದ್ದು. ಸುತ್ತಮುತ್ತಲಿನವರಿಗೆ ತೊಂದರೆ ಅಲ್ಲ, ನೀನ್ ಕಟ್ಟಿರೋದೇ ಮೋಸ. ಪ್ರಾಪರ್ ಸ್ಟ್ರಕ್ಚರ್ ಹಾಕಿ ಕಟ್ಟಿದ್ರೆ ಆ ತರ ವಾಲುತ್ತಾ? ಪ್ರಾಪರ್ ಸ್ಟ್ರಕ್ಚರ್ ಹಾಕಿ ಕಟ್ಟಿದ್ರೆ, ಅಷ್ಟು ಒಂದು ಮೋಸ ಇಲ್ಲದೆ ಇದ್ದರೆ ಏನು ಬೇಡ. ನಮ್ಮ ರೋಡ್ ರಸ್ತೆಗಳು ನೋಡಿ ಎಂತ ಕೆಲಸ ಮಾಡಿಟ್ಟಿದ್ದಾರೆ. ಯಾವ್ದಾದ್ರೂ ರಸ್ತೆ ಒಂದು ಚೆನ್ನಾಗಿದೆ ಅಂತ ಒಂದೊಂದು ಕಿಲೋಮೀಟರ್ಗೆ 16 ರಿಂದ 18 ಕೋಟಿ ರೂಪಾಯಿ ಸಿಮೆಂಟ್ ರಸ್ತೆ ಅಂತ ಹೇಳಿ ಬಿಲ್ಡಿಂಗ್ ಮಾಡಿ ತಗೋತಿದ್ದಾರೆ. ನಿಜವಾಗ್ಲೂ ಮನಸ್ಸಾಕ್ಷಿ ಮುಟ್ಟು ಹೇಳಿ 30% ಅದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ? ಖಂಡಿತ ಇಲ್ಲ. ಒಂದೊಂದು ರಸ್ತೆ ಮಾಡ್ಲಿಕ್ಕೂ ವರ್ಷಗಟ್ಟಲೆ ತಗೋಬಿಡ್ತಾರೆ. ಬ್ಲಾಕ್ ಮಾಡಿ, ಇನ್ನೊಂದು ಆ ಕಡೆ ಪೊಲ್ಯೂಷನ್ ಮಾಡಿ, ಆಕ್ಸಿಡೆಂಟ್ಸ್ಗೆ, ಗುಂಡಿಗಳಿಗೆ. ಶಿವ, ನಾವು ಅನ್ಕೋತೀರಿ ಇದರಿಂದ ಪಬ್ಲಿಕ್ ದುಡ್ಡು ಅಂದ್ರೆ ಗುರು ದುಡ್ಡು. ನೆನ್ಪಿಟ್ಕೊಳ್ಳಿ, ದೇವರ ದುಡ್ಡು, ಜನಗಳ ದುಡ್ಡು, ಪ್ರಜೆಗಳ ದುಡ್ಡು, ಸಾಮಾನ್ಯನ ದುಡ್ಡು. ನೆನಪಿಟ್ಟುಕೊಳ್ಳಿ, ಶನಿ ಬಂದು ಸಾಮಾನ್ಯ, ಸರ್ವಸಾಮಾನ್ಯ ವಕ್ರನಾಗಿ ಬಿಟ್ಟ ನೋಡಿ. ಅದಕ್ಕೆ ಸರ್ವಸಾಮಾನ್ಯ ವ್ಯಕ್ತಿ ವಕ್ರವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಏನ್ರೋ ಇಷ್ಟು ದಿನ ನಮ್ಮನ್ನ ಲೂಟಿ ಮಾಡ್ತಿದ್ರಿ, ನೀವ್ ಹೇಳಿದ್ದೇ ರಾಜ, ನೀವ್ ಹೇಳಿದ್ದೇ ಮಾತು, ನೀವ್ ಹೇಳಿದ್ದೇ ವೇದ, ನೀವ್ ಹೇಳಿದ್ದೇ ರೂಲ್ಸು, ಇನ್ನು ನಾವು ಕೇಳುವುದಿಲ್ಲ. ಸಾಮಾನ್ಯ ವ್ಯಕ್ತಿ ಪರಿವರ್ತನೆ ಆಗಿಬಿಟ್ಟ. ವಾವ್! 10ನೇ ಮನೆ ನೋಡ್ತಿದ್ದಾನೆ, ಕರ್ಮಸ್ಥಾನವನ್ನ ತಾನೇ ನೋಡ್ತಿದ್ದಾನೆ. ಅಲ್ಲಿ ರಾಹು ಬೇರು ಪುಂಗುತ್ತಾ ಇದೆ. ಈಗ ನೋಡಿ, ಈ CJP, ಕಾಕ್ರೋಚ್ ಪಾರ್ಟಿ, ಈ ಒಂದು ನೀಟು, ಇನ್ನೊಂದು ಎಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಎಲ್ಲ ರಾಜ್ಯದಲ್ಲೂ ಇದಾಗಿದೆ ಅಲ್ವಾ? ಇಲ್ಲಿ ನೋಡಿ, ಈಗ KPSC ಬಗ್ಗೆ ಅಲ್ಲೊಂದು ದೊಡ್ಡ ಹಗರಣ ಹೊರಗಡೆ ಬಂದಿದೆ. ಬರೀ ದುಡ್ಡುಗಳು ತಗೊಂಡು ಡೀಲ್ ಮಾಡೋದು. KPSC ಬೇಡ ಅಂತ ನಾನು ಹಿಂದ್ಗಡೆಯೇ ಹೇಳಿದ್ದೆ, ಅದನ್ನ ಡಿಸಲ್ವ್ ಮಾಡಿ ಅಂತ.
ಇಷ್ಟೇ, ಮ್ಯಾಟರ್ ಇಸ್ ಓವರ್. ಎಲ್ಲ KPSC ಆನ್ಲೈನ್ ಎಕ್ಸಾಮ್ ಎಲ್ರು ಮುಂದುಗಡೆ, ಅಲ್ಲೊಂದು CCTV ಕ್ಯಾಮ್ರಾ, ವ್ಯಕ್ತಿ, ಇನ್ನೊಂದು ಅಂತ ಹಂಗೆ ಇಟ್ಬಿಡಿ, ಪ್ರಾಬ್ಲಮ್ ಸಾಲ್ವು. ಅದು ಹೇಗೆ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಎತ್ ಮಾಡ್ತಾರೆ, ಆಟೋ ಇನ್ನೊಂದು 2 minutes ಅಲ್ಲಿ ರಿಸಲ್ಟ್ ಅದು ಆಟೋಮೆಟಿಕ್ ಕೊಟ್ಬಿಡ್ಬೇಕು. ಶನಿ ವಕ್ರ, ಕಾಮನ್ ಮ್ಯಾನ್ ಇಸ್ ಆಸ್ಕಿಂಗ್. ಇನ್ನೊಂದು ವಿಚಿತ್ರ ನೋಡಿ, ದಶಮ ಸ್ಥಾನವನ್ನ, ವೃತ್ತಿಗೆ ಸಂಬಂಧಪಟ್ಟಂತ ರಿಸರ್ವೇಶನ್ ಅನ್ನ ತೆಗೆದುಹಾಕಿ ಅಂತಿದ್ದಾರೆ. ಎಲ್ಲದರಲ್ಲೂ ಸುಮಾರು ಒಂದು 40 ಲಕ್ಷಕ್ಕೂ ಹೆಚ್ಚು ಜನ ಅದರ ಜೊತೆ ಕೈ ಜೋಡಿಸ್ತಿದ್ದಾರೆ. ದ ಪಬ್ಲಿಕ್ ಔಟ್ರೇಜ್ ಇಸ್ ರೀಚಿಂಗ್. ರಿಸರ್ವೇಶನ್ ಹೆಸರಿನಲ್ಲಿ ಏನ್ರಿ ಮಾಡ್ತಿದ್ದೀರಾ ಇದು ಅಂತ. ಅದ್ 40 ಕೋಟಿಗೆ ಬಂದು ತಲುಪಿದ್ರು ಸುಳ್ಳಲ್ಲ. ರಿಸರ್ವೇಶನ್ ಯಾರಿಗೆ ಕೊಡ್ಬೇಕು ಹತ್ರ ನಿಜ ಹೇಳ್ತಾನೆ, ಸ್ಪೋರ್ಟ್ಸ್ ಕೋಟಾ ಕೊಡ್ಬೇಕು ಫಸ್ಟ್. ಎರಡನೇದು, ದೈಹಿಕವಾಗಿ ಅಂಗವೈಕಲ್ಯದ ಕೆಲವ್ರಿಗೆ ಪಾಪ ಕೊಟ್ಬಿಟ್ಟಿರ್ತಾನೆ ಭಗವಂತ, ಅವರಿಗೆ ರಿಸರ್ವೇಶನ್ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಅಂಥವರಿಗೆ ಸ್ಪೋರ್ಟ್ಸ್ ಇದರಲ್ಲಿ ಇರ್ತಕ್ಕಂಥವರಿಗೆ. ಮಿಕ್ಕದವ್ರು ಯಾರು ಟ್ಯಾಲೆಂಟ್ ಇದಾರೋ ಯಾರು ಬೇಕಾದ್ರೂ ಸೆಲೆಕ್ಟ್ ಆಗ್ಬೋದು. ದರ್ ಇಸ್ ನೋ ಕಾಸ್ಟ್ ಅನ್ನೋದು ಇಟ್ಕೊಡ್ಬೇಕು. ವೃಷಭ ಲಗ್ನ ಶನಿ ವಕ್ರ ಅಲ್ಲಿ ನೋಡಿ, ಬ್ಯೂಟಿಫುಲಿ ಈಸ್ ಆಸ್ಕಿಂಗ್. ರಾಹುವನ್ನ ಪ್ರಶ್ನೆ ಕೇಳ್ತಿದ್ದಾನೆ. ರಾಹು ಬಂದು ನೆನ್ಪಿಟ್ಕೊಳ್ಳಿ, ಅಳತೆಗೆ ಸಿಗಲ್ಲ ಅರ್ಧಂತವ. ತುಂಬಾ ಜನಕ್ಕೆ ಗೊತ್ತಿಲ್ಲ. ರಾಹು ಅಂದ್ರೆ ಹೆಂಗೆ ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತಾನೆ ರಾಹು ಕೇತುಗಳ ಬಗ್ಗೆ. ದ ಬ್ಯಾಡ್ ಬಾಯ್ಸ್ ಆಫ್ ಎಂಟೈರ್, ಅವರಿಗೆ ಅಸುರ ಅಂತ ಹೇಳ್ತಾರೆ. ಈ ಚೊಂಬಿನಲ್ಲಿದ್ರೆ ಚೊಂಬಿನಷ್ಟು ನೀರು, ಹಂಡೆಯಲ್ಲಿದ್ದರೆ ಹಂಡೆಯಷ್ಟು ನೀರು, ಬಾವಿಯಲ್ಲಿದ್ದರೆ ಬಾವಿಯಷ್ಟು ನೀರು, ಕೆರೆಯಲ್ಲಿದ್ದರೆ ಕೆರೆಯಷ್ಟು ನೀರು, ನದಿಯಲ್ಲಿದ್ದರೆ ನದಿಯಷ್ಟು ನೀರು, ಸಮುದ್ರ ಸಾಗರ ಅಂದ್ರೆ ಅರಳಿಕೊಳ್ಳುತ್ತಾರೆ. ರಾಹು ಇಸ್ ದಟ್ ಇಸ್ ವಾಟ್ ಇಟ್ ಇಸ್. 2028 ವರೆಗೂ ಇದರದ್ದು ಒಂದು ಉಲ್ಪಣಗಳಿದೆಯಲ್ಲ, ನಾನು ಹೇಳಿದಾಗೆ 2031 ಅಷ್ಟರಲ್ಲಿ ಶಿವತಾಂಡವ ರುದ್ರಂ, ಶಿವ 2031 ನೆನಪಿಟ್ಟುಕೊಳ್ಳಿ. ಮಿಥುನಕ್ಕೆ ಎಂಟ್ರಿ ಕೊಡಬೇಕು ಶನಿ. ಅದಕ್ಕೆ ನೋಡಿ ವಿದ್ಯೆಗಳು ಅಲ್ಲ, ಆಲ್ರೆಡಿ ಒಂದು ಸಿಸ್ಟಮ್ನ ಏನೋ ತರ್ತಿದ್ದಾರೆ, ಆನ್ಲೈನ್ ಅಲ್ಲಿ ಎಕ್ಸಾಮ್ಸು, ನಂದನ್ ನೀಲಕೇಣಿ, ಇನ್ನೊಂದು ಶನಿ ವಕ್ರನಾಗಿ ಎಲ್ಲಿ ನೋಡ್ತಿದ್ದಾನೆ ನೋಡಿ, ಬುಧನ ಪರಮೋಚ್ಚ ಸ್ಥಾನ ಆಗಿರ್ತಕ್ಕಂಥ ವಿದ್ಯಾಪತಿ, ಶಾರದಾಪತಿ, ವಿಶೇಷವಾಗಿ ಕುಳಿತಿರತಕ್ಕಂಥ ಪಂಚಮ ಭಾವ, ಪೂರ್ವ ಪುಣ್ಯ, ಜ್ಞಾನ, ವಿದ್ಯಾ, ಮಹಾವಿದ್ಯಾ, ಇದನ್ನ ಶನಿ ವಕ್ರವಾಗಿ ನೋಡ್ತಿದ್ದಾನೆ. ಪೀಪಲ್ ಆರ್ ಆಸ್ಕಿಂಗ್, ಇಟ್ಸ್ ಚೇಂಜಿಂಗ್, ರೆವಲ್ಯೂಷನ್, ತುಂಬಾ ದೊಡ್ಡ ಬದಲಾವಣೆಗಳು. ಅದರಲ್ಲಂತೂ ವೃಷಭ ಲಗ್ನದಲ್ಲಿ ಇರತಕ್ಕಂಥವರಿಗಂತೂ ಫ್ಯಾಂಟಾಸ್ಟಿಕ್. ಬಟ್ ಶನಿ ವಕ್ರನಾಗಿ ರಾಹುವನ್ನ ನೋಡಿ, ಆ ರಾಹು ಕುಜನ ನೋಡ್ತಿರೋದನ್ನ ಕೆಲವೊಂದು ಅನಾಚಾರಗಳಿಗೂ ಕೂಡ ಎಳ್ಕೊಂಡು ಹೋಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ನಾನೇ ಸರಿ, ನಂದೇ ಸರಿ, ನನ್ ಬದುಕೇ ಸರಿ, ನನ್ ಮಾತೇ ಸರಿ, ಅಲ್ಲೊಂದು ದರ್ಪ, ಗರ್ವ, ಇನ್ನೊಂದು ವಿಪರೀತ ಬಲ ಬಂದು ನಿಂತ್ಕೊಳ್ತಕ್ಕಂಥದ್ದಾಗುತ್ತೆ. ಅಯ್ಯ ವೃಷಭ ಲಗ್ನದವರೇ, ವೃಷಭ ರಾಶಿಯವರೇ, ನೀವೇನಾದ್ರೂ ಅಧಿಕಾರದಲ್ಲಿದ್ರಿ, ಅಂತಸ್ತಲ್ಲಿದ್ರಿ, ಪದವಿಯಲ್ಲಿದ್ರಿ, ಪ್ರತಿಷ್ಠೆಯಲ್ಲಿದ್ರಿ, ರಿಕ್ವೆಸ್ಟ್ ಮಾಡ್ಕೋತಾನೆ, ಸದುಪಯೋಗ ಮಾಡಿಕೊಳ್ಳಿ. ದೈವ ಏನೋ ಒಂದು ನಿಮ್ಮನ್ನ ನೀವು ಅಂದ್ಕೊಂಡಿದ್ದೀರಿ, ಈ ಮಾಯ ಇದು ಸುಳ್ಳು, ಇದು ಮಾಯೆಯೇ, ಇದು ಸುಳ್ಳು. ನಾನಿದ್ದೇನೆ, ನನ್ನಿಂದ ಇದ್ದೇನೆ, ನನ್ನಿಂದ ಗೆದ್ದಿದ್ದೇನೆ, ನನ್ನಿಂದ ಮಾಡಿದ್ದೇನೆ, ಇದು ಸುಳ್ಳು, ಪೂರ್ಣ ಸುಳ್ಳು. ಸೊ ನಿಮಗೆ ಕೊಟ್ಟಿರೋ ಈ ದಿನ, ಈ ಕ್ಷಣ, ಯಾವುದೋ ಒಂದು ಶಕ್ತಿ ನಿಮಗೊಂದು ದಯಪಾಲಿಸಿದೆ, ಕೊಟ್ಟಿದೆ. ನೀವೇನಾದ್ರು ದೊಡ್ಡ ಅಧಿಕಾರದಲ್ಲಿದ್ದೀರಿ, ರಾಜಕಾರಣದಲ್ಲಿದ್ದೀರಿ, ಪದವಿಯಲ್ಲಿದ್ದೀರಿ, ದಯಮಾಡಿ ಒಂದು ಗೊಂದಲ 100% ಹೇಳ್ತಾನೆ, ವಿಪರೀತ ಗಲಾಟೆಗಳು, ಕಿರಿಕಿರಿಗಳು, ಧರ್ಮಗಳು, ಬೇರೆ ಬೇರೆ ರೀತಿಯ ಒಂದು ಪ್ರಸಂಗಗಳು ನಡೆಯತಕ್ಕಂಥದ್ದಾಗುತ್ತೆ. ನೋಡಿ, ಜನ ಪ್ರಶ್ನೆ ಕೇಳ್ತಿದ್ದಾರೆ. ಪಂಜಾಬ್ನಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಕರ್ನಾಟಕದಲ್ಲಿ KPSC ಪದವಿ ವಿಚಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ ಎಳೆದಾಟಗಳು ಮಾಡಿಟ್ಟಿದ್ದಾರೆ. ಇದಕ್ಕೇನು ಉತ್ತರ? ಏನು ಚಳವಳಿ ಮಾಡೋದಿಲ್ವಾ? ಇದ್ರ ಬಗ್ಗೆ ಯಾರು ಕೇಳೋದಿಲ್ವಾ? ಸೋ ಕಾಲ್ಡ್ ಪೀಪಲ್ ಅಂತ ಆಲ್ರೆಡಿ ಕಾರ್ಪೊರೇಟ್ ಪಾರ್ಟಿ ಸಂಸ್ಥಾಪಕ ಪಂಜಾಬ್ದು ಅನಾಲಿಸಿಸ್ ಮಾಡ್ತಿದ್ದೇವೆ. ವಿ ಆರ್ ಗೋಯಿಂಗ್ ದೇರ್ ಅಂತಿದ್ದಾನೆ. ಒಳ್ಳೇದಪ್ಪ, ಪುಣ್ಯಾತ್ಮ, ಹೋಗು, ಪ್ರಶ್ನೆ ಕೇಳು, ನಮಗ್ ಬೇಕು. ನಿಮ್ ಜನ್ಸಿ ನೀವು ಇಷ್ಟು ತಾಕತ್ತಿದೆ, ನೀವು ಬದಲಾವಣೆ ತರಬಲ್ರಿ. ಶನಿ ವಕ್ರ, ಕಾಮನ್ ಮ್ಯಾನ್ ಇಸ್ ಬಿಕಮ್. ನೋಡ್ತಿದ್ದಾನೆ ರಾಹುವನ್ನ, ಬುಧನ ಮನೆಯನ್ನ, ಆ ಬುಧನನ್ನೇ ನೋಡ್ತಿದ್ದಾನೆ ಅಲ್ಲಿ ನೋಡಿ. ವಿಶೇಷವಾಗಿ
ಬುಧ ಎಲ್ಲಿದ್ದಾನೆ? ಮಿಥುನದಲ್ಲಿ ದಿಗ್ಬಲನಾಗಿ ಕುಳಿತು ಬಿಟ್ಟಿದ್ದಾನೆ. ಗುರು ಅಸ್ತಂಗತ, ಎಚ್ಚರಿಕೆ ಆಗಸ್ಟ್ 14-15 ಅಂತ ಹೇಳಿದ್ದೆ. ಇಟ್ಸ್ ಹ್ಯಾಪನಿಂಗ್. ಜ್ಞಾನ, ಬುದ್ಧಿ, ಮಾತು, ಆಲೋಚನೆ. ಸೊ ವೃಷಭ ಲಗ್ನಕ್ಕೆ ವಿಪರೀತ ಬಲ ಆಯ್ತು. ಮಿಲಿಟರಿಲಿದ್ದೀರಾ, ಪೊಲೀಸಲ್ಲಿದ್ದೀರಾ, ಡಿಫೆನ್ಸ್ ಸಿಸ್ಟಮ್ನಲ್ಲಿದ್ದೀರಾ, ಹೈನುಗಾರಿಕೆಯಲ್ಲಿದ್ದೀರಾ, ತೋಟಗಾರಿಕೆಯಲ್ಲಿದ್ದೀರಾ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು ಇಂಥ ಸಂಬಂಧಪಟ್ಟಂಥ ವೃತ್ತಿಗಳಲ್ಲಿದ್ದೀರಾ, ಪಾಲಿಟಿಷಿಯನ್ಸ್ ಆಗಿದ್ದೀರಾ, ಪೊಲಿಟಿಕಲ್ ಪವರ್ಫುಲ್ ಹುದ್ದೆಗಳಲ್ಲಿದ್ದೀರಾ, ತುಂಬ ಪವರ್ ಕಾಂಬಿನೇಷನ್ಸ್ ಬಂದು ಸೇರತಕ್ಕಂಥದ್ದಾಗುತ್ತೆ. ದಟ್ ಇಸ್ ಬ್ಯೂಟಿಫುಲ್. ಯಾಕಂದ್ರೆ ಕರ್ಮಸ್ಥಾನವನ್ನೇ ಲಾಭಾಧಿಪತಿ, ದಶಮಾಧಿಪತಿಯಾಗಿ ಲಾಭದಲ್ಲಿದ್ದು ಲಾಭದಿಂದ ಹಿಂದ್ಗಡೆ ಮನೆಯನ್ನ ನೋಡೋದ್ರಿಂದ ದಟ್ ಇಸ್ ದ ಸ್ಪಾರ್ಕ್ ಅಂತೆಲ್ಲ ಹೇಳ್ತಾನೆ. ಬ್ಯೂಟಿಫುಲ್ ಸ್ಪಾರ್ಕ್. ಅಂಡ್ ಶನಿ ವಕ್ರನಾಗಿ 3ನೇ ಭಾವದಿಂದ ಕುಜನನ್ನ ನೋಡ್ತಾನೆ. ಏನಾದ್ರೂ ಒಂದು ಲ್ಯಾಂಡ್ ಡೀಲಿಂಗ್ಸು, ಕಾಂಪ್ರಮೈಸು, ಲೀಗಲ್ ಕಾಂಪ್ರಮೈಸ್ ಏನಾದ್ರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅತ್ಯದ್ಭುತ ಆಗತಕ್ಕಂಥದ್ದಾಗುತ್ತೆ. ವಿಪರೀತ ಬಲ ಮಕ್ಕಳೇ. ವಿಪರೀತ. ಶನಿ ಆಯಿಲ್ ಕಾರಕ, ರಾಹು ಗ್ಯಾಸ್ ಕಾರಕ, ಕುಜ ಬೆಂಕಿ ಕಾರಕ. ದರ್ ಇಸ್ ಎ ಥ್ರೆಟ್ ಆಲ್ಸೋ. ನೋಡಿ, ತಣಿಸಂದ್ರದ ಹತ್ರ ದೊಡ್ಡ ಗಾಡಿಗಳಿಗೆ ಬೆಂಕಿ ಬಿದ್ದಿದೆ. ಅಲ್ಲೇನೋ ಶೆಡ್ ಅಂತೆ, ಶಾರ್ಟ್ ಸರ್ಕ್ಯೂಟು, ಬೆಳಿಗ್ಗೆ 3:30 4:00 ಆಗಿದೆ ಅಂತಕ್ಕಂಥದ್ದು. ತಣಿಸಂದ್ರ ಇಲ್ಲೇ ಇರೋದ್ರಿಂದ ನನಗೆ ಗೊತ್ತಿದೆ. 100 ಅಗ್ನಿಶಾಮಕ ದಳಗಳು ಹೋಗಿ ಕೋಟ್ಯಾಂತರ ರೂಪಾಯಿದು ನಷ್ಟ. ಹೇಳ್ತಲೇ ಇದ್ದೆ. ಅಲ್ಲಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗುವಾಗ ಹುಷಾರು, ಧರ್ಮಕ್ಷೇತ್ರಗಳಿಗೆ ಹೋಗುವಾಗ ಹುಷಾರು, ಪುಣ್ಯಕ್ಷೇತ್ರಗಳು, ಟ್ರಾನ್ಸ್ಪೋರ್ಟು, ವೆಹಿಕಲ್ಸು, ಇನ್ನೊಂದು ತುಂಬ ಜಾಗರೂಕತೆ ಅನ್ನತಕ್ಕಂಥದ್ದನ್ನ ಹೇಳ್ತಿದ್ದಾನೆ. ಈಗಲೂ ಅದೇ ಹೇಳ್ತಿದ್ದಾನೆ. ನೈಟ್ ಡ್ರೈವಿಂಗ್ ಬೇಡ, ಜಾಗ್ರತೆ. ನೋಡಿ ಅಲ್ಲಿ ನೋಡಿ, ಶುಕ್ರಾಸ್ತ. ಒಂದು ಡ್ರಗ್ ರಿಹ್ಯಾಬಿಲೇಷನ್ ಸೆಂಟ್ರು, ಡ್ರಗ್ ಸಂಬಂಧಪಟ್ಟಂತ ಜಾಗೃತಿ ಆಂದೋಲನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಂದು ಹೆಣ್ಣು ಮಗುವೆ ಡ್ರಗ್ ಪೆಡ್ಲರ್ ಆಗಿ ಸಿಕ್ಕಾಕಿಕೊಂಡು ಬಿಟ್ಟಿದ್ದಾಳೆ. ಅದು ಹೆಂಗೆ ಅಂತ ಹೇಳಿದ್ರೆ, ಒಂದು ಫಾರಿನ್ ಒಳ್ಳೆ ಬಿಗ್ ಕಾರ್, ಲಕ್ಷಾಂತರ ರೂಪಾಯಿ ಅಲ್ಲ, 1/2 ಕೋಟಿ ರೂಪಾಯಿನ ಕಾರ್ ತಗೊಂಡು ಓಡಾಡ್ತಿದ್ರೆ ಆಶ್ಚರ್ಯ. ಯಾಕಂದ್ರೆ ಆಕೆ ಕಷ್ಟಕಾಲಕ್ಕೆ ದುಡ್ಡೆತ್ತಿ ಜನನೇ, ಫ್ರೆಂಡ್ಸು, ರಿಲೇಟಿವ್ಸೇ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದರ ಜಾಗೃತಿ ಆಂದೋಲನದ ಒಂದು ಪ್ರಮುಖ ಸೂತ್ರಧಾರಿಯಾಗಿ ನಿಂತಿರತಕ್ಕಂಥವಳೆ ಡ್ರಗ್ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ರಾಹು, ಕುಜ. ಇನ್ನೊಬ್ಬ ಆಂಬ್ಯುಲೆನ್ಸ್ ಅಲ್ಲಿ ತುಂಬಾ ಸಮಾಜಮುಖಿ, ಸಮಾಜ ಸೇವಕ ಅನ್ನತಕ್ಕಂಥ ಮುಖ. ನೋಡಿ, ಆಕೆನೂ ಸಮಾಜ ಸೇವಕ, ಆತನೂ ಸಮಾಜ ಸೇವಕ. ಆಂಬ್ಯುಲೆನ್ಸ್ ನಲ್ಲಿ ಮಾಡಬಾರದು ಮಾಡಿ ಸಿಕ್ಕಾಕೊಂಡಿದ್ದಾನೆ. ದಿಸ್ ಇಸ್ ವಾಟ್ ಇಟ್ ಇಸ್ ಕಮಿಂಗ್. ಮುಚ್ಚಿಟ್ಟಿರ್ತಕ್ಕಂಥದ್ದು, ತುಂಬಾ ದಿನದ್ದು, ಹಳೆಯದ್ದು, ಈ ತರದ್ದು ಕೆದಕಿ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಮೋಸ ಮಾಡುತ್ತಿದ್ದರೆ, ಈ ರೀತಿ ತಪ್ಪು ಮಾಡುತ್ತಿದ್ದರೆ, ಸೋ ಮೆನಿ ಥಿಂಗ್ಸ್ ವಿಚ್ ವಿಲ್ ಕಮ್ಸ್ ಔಟ್. ವೆರಿ 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 ಕೇರ್ಫುಲ್. ಜಾಗ್ರತೆ. ಅಂಥದ್ದು ಬೇಡ ಮಕ್ಕಳ. ಈ ಮಾಯಾ ಇಲ್ಯೂಷನ್ ಒಳಗಾಗ್ಬೇಡಿ, ಬೇಡವೇ ಬೇಡ. ಡೋಂಟ್ ಗೆಟ್ ಇನ್ ಟು ದೋಸ್ ಕೈಂಡ್ ಆಫ್ ಅಟ್ರಾಕ್ಷನ್ಸ್. ನನ್ನ ಮಾತು ಕೇಳಿ. ಎಷ್ಟು ತಿಂತೀವಿ ಸರಿ, ಅಷ್ಟು ದೋಚಿದ್ರಲ್ವಾ, ಅಷ್ಟು ಬಾಚ್ಕೊಂಡ್ರಲ್ವಾ, ಎಷ್ಟು ತಿನ್ನುತ್ತಿದ್ದೀರಿ? ಇದೊಂದನ್ನ ನೆನ್ಪಿಟ್ಕೊಳ್ಳಿ. 2 ಬಾಳೆಹಣ್ಣಿಂದ ಇನ್ನೊಂದು ಬಾಳೆಹಣ್ಣು ತಿನ್ನಲ್ಲ. 3ನೇದು ಯು ಆರ್ ಲಾಕ್ಡ್ ಅನ್ನತಕ್ಕಂಥದ್ದು. ಜಾಗ್ರತೆ ಅಂತ ಹೇಳ್ತಾ